ನಿರಾಶ್ರಿತರ ಕೇಂದ್ರದಲ್ಲಿದ್ದ ವಿದೇಶಿ ಅಕ್ರಮ ವಲಸಿಗರು ಪರಾರಿಯಾಗಿದ್ದಾರೆ. ನೈಜೀರಿಯಾ, ಉಗಾಂಡ, ಕೀನ್ಯಾ, ಬಾಂಗ್ಲಾದ ಅಕ್ರಮ ವಲಸಿಗರಿವರು. ಉಗಾಂಡ, ನೈಜೀರಿಯಾದ 4 ಮಹಿಳೆಯರು ಎಸ್ಕೇಪ್ ಆಗಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ತೋಪಿಷ್ಟ, ನಖವಾ, ಸಫೀನಾ, ವಿಥೀನಾ ಅನ್ನೋರು ಪರಾರಿಯಾಗಿದ್ದಾರೆ. ಕೊತ್ತನೂರಿನ ನಿರಾಶ್ರಿತ ಕೇಂದ್ರದಲ್ಲಿದ್ದಂತಹ ಅಕ್ರಮ ವಲಸಿಗರಿವರು ಕಟ್ಟಡದ 2ನೇ ಅಂತಸ್ತಿನ ಕಿಟಕಿಯ ಗ್ರಿಲ್ ಮುರಿದು ಪರಾರಿಯಾಗಿದ್ದಾರೆ. ಮೇ 11ರಂದು ಬೆಳಗ್ಗೆ 3 ಗಂಟೆಗೆ ಆಶ್ರಮದಿಂದ ಎಸ್ಕೇಪ್ ಆಗಿದ್ದಾರೆ. ಪೊಲೀಸ್ ಬಿಗಿ ಭದ್ರತೆ ನಡುವೆಯೂ 4 ಮಹಿಳೆಯರು ಎಸ್ಕೇಪ್ ಆಗಿದ್ದಾರೆ. ವೀಸಾ ಅವಧಿ ಮುಗಿದಿದ್ರೂ ಅಕ್ರಮವಾಗಿ ಇಲ್ಲೇ ವಾಸವಾಗಿದ್ರು. ಕೊತ್ತನೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನೋಡಿ, ಅಕ್ರಮ ವಲಸಿಗರನ್ನ FRRO ಜೈಲಿನಲ್ಲಿ ಇರಿಸಲಾಗಿರುತ್ತೆ. FRRO ಜೈಲಿನಲ್ಲಿ ಜಾಗ ಇಲ್ಲದ ಕಾರಣ ನಿರಾಶ್ರಿತರ ಕೇಂದ್ರದಲ್ಲಿ ಅವರನ್ನ ಬಂದಿಯಾಗಿಡಲಾಗುತ್ತೆ. ಅಕ್ರಮವಾಗಿ ವಾಸವಾಗಿರುವಂತಹ ವಿದೇಶಿಗರ ಬಳಿ ಗಾಂಜಾ, ಡ್ರಗ್ಸ್ಗಳು ಪತ್ತೆಯಾಗಿತ್ತು. ಹೀಗಾಗಿ ಆ ಕುರಿತಂತೆ ಅವರನ್ನ ಅಲ್ಲಿ ಬಂದಿಯಾಗಿಡಲಾಗಿತ್ತು. ಅದರಲ್ಲಿ 4 ಮಹಿಳೆಯರು ಎಸ್ಕೇಪ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಬೆಂಗಳೂರಿನ ಕೊತ್ತನೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಹೋಮ್ ಆಫ್ ಹೋಪ್, ನನ್ನ ಹಿಂಭಾಗದಲ್ಲಿ ನೀವೇನು ಬಿಲ್ಡಿಂಗ್ ಕಾಣಿಸ್ತಿದೆ, ಈ ಒಂದು ಬಿಲ್ಡಿಂಗ್ನ 2ನೇ ಮಹಡಿ ಇದೆ. 2ನೇ ಮಹಡಿಯಲ್ಲಿ ನಿರಾಶ್ರಿತರ ಕೇಂದ್ರ ಇರ್ತಕ್ಕಂಥದ್ದು. ಇಲ್ಲಿ FRRO ಅವರು ನಿರಾಶ್ರಿತರು ಅಂದರೆ ವೀಸಾ ಅವಧಿ ಮುಗಿದಿದ್ರೂ ಕೂಡ ತಮ್ಮ ದೇಶಕ್ಕೆ ತೆರಳದೆ ಅಕ್ರಮವಾಗಿ ಇಲ್ಲಿ ಬೆಂಗಳೂರಿನಲ್ಲಿ ನೆಲೆಸಿ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಂಥವ್ರನ್ನ ಪೊಲೀಸರು ಬಂಧಿಸಿ FRRO ಮೂಲಕ ಅವ್ರನ್ನ ಅವ್ರ ದೇಶಕ್ಕೆ ಮರಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ FRRO ಅಧಿಕಾರಿಗಳು ಈ ಬಿಲ್ಡಿಂಗ್ನ 2ನೇ ಮಹಡಿ ಹೋಪ್ ಆಫ್ ಹೋಮ್ ಏನಿದೆ, ಈ ಕೊತ್ತನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ತಾತ್ಕಾಲಿಕ ನಿರಾಶ್ರಿತರ ಕೇಂದ್ರ ಇಲ್ಲಿಗೆ ಕರೆತಂದು ಬಿಟ್ಟಿರ್ತಾರೆ. ಮೇ 11ರಂದು 4 ಕೀನ್ಯಾ, ಉಗಾಂಡ, ನೈಜೀರಿಯಾ ದೇಶದ ಪ್ರಜೆಗಳು ಅಕ್ರಮವಾಗಿ ನೆಲೆಸಿದ್ರು. ಇವರು ಈ ಒಂದು ಗ್ರಿಲ್ಲನ್ನು ಮುರಿದು ಇಲ್ಲಿಂದ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ನೀವೀಗಾಗಲೇ ಟಿವಿನ ದೃಶ್ಯಾವಳಿಯಲ್ಲಿ ಬಿಲ್ಡಿಂಗ್ನ ಗಮನಿಸ್ತಾ ಇದ್ದಾರೆ. ಇದೇ ಒಂದು ಗ್ರಿಲ್ ಈಗಾಗಲೇ ಸರಿಪಡಿಸಲಾಗಿರ್ತಕ್ಕಂಥದ್ದು. ಈ ಒಂದು ಬಿಲ್ಡಿಂಗ್ನ 2ನೇ ಮಹಡಿಯಲ್ಲಿ ಅವರೆಲ್ಲರೂ ಕೂಡ ವಾಸವಾಗಿದ್ರು. ಇಲ್ಲಿ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಂಥವ್ರನ್ನ ಅಂದರೆ ಡ್ರಗ್ಸ್ ಸೇರಿದಂತೆ ಮಾದಕ ವಸ್ತುಗಳನ್ನು ಏನು ಮಾರಾಟ ಮಾಡೋದಕ್ಕೆ ಯತ್ನಿಸ್ತಿದ್ರು, ವೀಸಾ ಅವಧಿ ಮುಗಿದಿದ್ರು ಕೂಡ ಅಕ್ರಮವಾಗಿ ನಿಲ್ಲಿಸಿದ್ರು, ಅವ್ರನ್ನ ಕರೆದುಕೊಂಡು ಬಂದು ಇಲ್ಲಿ ಇರಿಸಲಾಗಿತ್ತು. ಅಂದರೆ ಸಾಕಷ್ಟು ಕ್ರಮಗಳ ಮೂಲಕ ಅವರನ್ನು ಅವರ ದೇಶಕ್ಕೆ ವಿಲೇವಾರಿಯನ್ನು ಮಾಡಬೇಕಂತ ಅವ್ರ ದೇಶಕ್ಕೆ ಕಳಿಸ್ಕೊಡ್ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಆ ಪ್ರೊಸೀಜರ್ ಎಲ್ಲವನ್ನೂ ಕೂಡ ಮುಗಿಸೋದಕ್ಕೋಸ್ಕರ ಅಂತ ಹೇಳಿ ತಾತ್ಕಾಲಿಕವಾಗಿ ಕರೆತಂದು ಈ ಒಂದು ನಿರಾಶ್ರಿತರ ಕೇಂದ್ರದಲ್ಲಿ ಇಡಲಾಗಿತ್ತು. ಇಲ್ಲಿ ಇದ್ದಂಥವರು ಸಾಕಷ್ಟು ಉಪಟಳವನ್ನು ಕೂಡ ನೀಡ್ತಿದ್ರು, ಉಪದ್ರವವನ್ನು ನೀಡ್ತಿದ್ರು. ಇಲ್ಲಿರ್ತಕ್ಕಂಥ ಸಿಬ್ಬಂದಿಗೆ ಅವರು ಈ ಒಂದು ಗ್ರಿಲ್ ಅನ್ನು ಮುರಿದು ಈಗಾಗಲೇ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಘಟನೆಗೆ ಸಂಬಂಧಪಟ್ಟಂತೆ ಕೊತ್ತನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೇಸ್ ಕೂಡ ರಿಜಿಸ್ಟರ್ ಆಗಿದೆ. ಈ ಒಂದು ಬಿಲ್ಡಿಂಗ್ ಅಲ್ಲಿ ಪೊಲೀಸರು ಕೂಡ ಕಾವಲಿಗಿದ್ರು ಕೂಡ ರಾತ್ರಿ ವೇಳೆಯಲ್ಲಿ ಒಂದು ಕೃತ್ಯವನ್ನ ಎಸಗಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥ. ಮಧ್ಯರಾತ್ರಿಯಿಂದ 3 ಗಂಟೆ ವೇಳೆಗೆ ಆ ಗ್ರಿಲ್ ಅನ್ನ ಕಟ್ ಮಾಡಿ ಅಲ್ಲಿಂದ ಈ ಒಂದು ಬಿಲ್ಡಿಂಗ್ನ ಮೇಲೆ ಬಂದು ತದನಂತರದಲ್ಲಿ ಮರದ ಸಹಾಯದಿಂದ ಹೊರಗಡೆ ತಪ್ಪಿಸ್ಕೊಂಡು ಎಸ್ಕೇಪ್ ಆಗಿದ್ದಾರೆ. 4 ಮಹಿಳೆಯರು ಕೂಡ ಇವರು ವಿದೇಶಿ ಪ್ರಜೆಗಳು ಅಂತ ಹೇಳಿ ಅಕ್ರಮವಾಗಿ ನೆಲೆಸಿದ್ರು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊತ್ತನೂರು ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ರಿಜಿಸ್ಟರ್ ಆಗಿದ್ದು ಪೊಲೀಸರು ಕೂಡ ಈ ಬಂಧನವಾಗಿ ತಪ್ಪಿಸ್ಕೊಂಡಿರ್ತಕ್ಕಂಥವ್ರು ಏನಿದ್ದಾರೆ ಇವರ ಒಂದು ಪತ್ತೆಗೆ ಬಲೆಯನ್ನು ಬೀಸಿರ್ತಕ್ಕಂಥದ್ದು. ಕ್ಯಾಮರಾಮನ್ ರಾಜು ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.